ಹಲೋ ಫ್ರೆಂಡ್ಸ್, ಈ ಸಮ್ಮರಲ್ಲಿ ಯಾವ ಪ್ಲ್ಯಾಂಟ್ಸ್ನೂ ಬೆಳೆಯೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಅಷ್ಟೊಂದು ಹೀಟ್ ಇದೆ. ಯಾವ ಗಿಡ ನೆಟ್ಟರೂ ಆ ಗಿಡ ಬೆಳೆಯಲ್ಲ. ಇವಾಗಿನ ಟೆಂಪ್ರೇಚರ್ಗೆ ಮಣ್ಣಲ್ಲಿ ಯಾವುದೇ ಹೊಸ ಗಿಡ ಹಾಕಿಬಿಟ್ಟು ಬೆಳೆಯೋದು ತುಂಬ ಕಷ್ಟ. ಹಾಗಾಗಿ ಇವಾಗ ಏನು ಮಾಡ್ಬೋದು ಅಂತ ಅಂದರೆ, ನೀರಲ್ಲಿ ರೂಟ್ಸ್ ಬರೋವಂಥ ಗಿಡಗಳನ್ನ ಬೆಳೆದು ರೂಟ್ಸ್ ಬರೋ ಅಷ್ಟರೊಳಗೆ ಮಳೆಗಾಲ ಶುರುವಾಗುತ್ತೆ. ಆವಾಗ ಮಣ್ಣಲ್ಲಿ ಹಾಕಿ ಬೆಳೆಯೋದು ತುಂಬ ಒಳ್ಳೆಯದು. ಯಾವುದೇ ಕಟ್ಟಿಂಗ್ ಆದರೂ ನೀರಲ್ಲಿಟ್ಟು ಬೇರು ಬರ್ಸೋದಕ್ಕೆ 3-4 ವಾರನಾದರೂ ಬೇಕಾಗುತ್ತೆ. ಅಷ್ಟರೊಳಗೆ ಮೇ ಎಂಡ್ ಬಂದಿರುತ್ತೆ. ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕ್ ಅಷ್ಟರೊಳಗೆ ರೂಟ್ಸ್ ಚೆನ್ನಾಗೇ ಬಂದಿರುತ್ತೆ. ಆವಾಗ ನೀವು ಅದನ್ನ ಮಣ್ಣಿಗೆ ಅಥವಾ ಸಾಯಿಲ್ ಮಿಕ್ಸಿಗೆ ಚೇಂಜ್ ಮಾಡ್ಕೋಬೋದು. ನೀರಲ್ಲಿ ಬೇರು ಬರ್ಸೋವಂಥ ಗಿಡಗಳಲ್ಲಿ ಮೊದಲನೇದಾಗಿ ಬರೋದು ಮನಿ ಪ್ಲ್ಯಾಂಟ್ ಅಥವಾ ಪೋಥೋಸ್. ಸಾಮಾನ್ಯವಾಗಿ ಪ್ಲ್ಯಾಂಟ್ಸ್ನ ಇಷ್ಟಪಡೋರು ಪ್ರತಿಯೊಬ್ಬರು ಈ ಮನಿ ಪ್ಲ್ಯಾಂಟ್ ಗಿಡನ ನೀರಲ್ಲಿ ಬೆಳೆದಿರ್ತಾರೆ. ಮನಿ ಪ್ಲ್ಯಾಂಟ್ ಬಳ್ಳಿನ ನೀರಲ್ಲಿ ಇಟ್ಬಿಟ್ಟು ಬೇರು ಬರ್ಸ್ಬೋದು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯ. ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಗಿಡಗಳಿದೆ. ನೀರಲ್ಲಿ ಆ ಕಟ್ಟಿಂಗ್ಗಳನ್ನ ಈಸಿಯಾಗಿ ಬೆಳಿಬೋದು. ಅದು ಯಾವ್ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೀರಲ್ಲಿ ಬೆಳೆಸೋ ಗಿಡದಲ್ಲಿ ತುಂಬ ಫಾಸ್ಟಾಗಿ ತುಂಬ ಬೇಗ ಬೇರು ಕೊಡೋ ಅಂಥ ಗಿಡ ಯಾವುದು ಅಂತಂದರೆ ಈ ಸ್ಪೈಡರ್ ಪ್ಲ್ಯಾಂಟ್. ಈ ಸ್ಪೈಡರ್ ಪ್ಲ್ಯಾಂಟಲ್ಲಿ ಪಪ್ಸ್ ಅಂತ ಬರುತ್ತೆ. ಇದೇ ಗಿಡದಿಂದ ಚಿಕ್ಕ ಗಿಡಗಳು ಹುಟ್ಕೊಂಡಿರುತ್ತೆ. ಇದನ್ನು ಕಟ್ ಮಾಡಿಬಿಟ್ಟು ನಾವು ನೀರಲ್ಲಿಟ್ಟು 3-4 ದಿನದೊಳಗೆ ಬೇರು ಕೊಡೋಕ್ಕೆ ಶುರುವಾಗುತ್ತೆ. ಒಂದು ವಾರಕ್ಕೆಲ್ಲ ತುಂಬ ಚೆನ್ನಾಗಿ ಬೇರು ಬಂದಿರುತ್ತೆ. ಈ ಸ್ಪೈಡರ್ ಪ್ಲ್ಯಾಂಟ್ ಗಿಡದಲ್ಲಿ ಒಂದು ಗಿಡ ಇದ್ದರೆ ಸಾಕು, ಅದರ ಸುತ್ತ ತುಂಬ ಗಿಡಗಳು ಹುಟ್ಕೊಂಡಿರುತ್ತೆ. ಇದನ್ನು ಡಿವೈಡ್ ಮಾಡಿಬಿಟ್ಟು ಕೂಡ ನೆಡ್ಬೋದು. ಆದರೆ ನೀರಲ್ಲೇ ತುಂಬ ಈಸಿಯಾಗಿ ಬೆಳೆಯೋದ್ರಿಂದ ನೀರಲ್ಲಿ ಬೆಳೆಯೋದನ್ನು ಕೂಡ ಟ್ರೈ ಮಾಡ್ಬೋದು. ಸಮ್ಮರಲ್ಲಿ ನಮಗೆ ಬೇರೆ ಆಪ್ಷನ್ ಇಲ್ಲದೆ ಇರೋದ್ರಿಂದ ನೀರಲ್ಲಿ ಬೆಳೆದ್ಬಿಟ್ಟು ಆಮೇಲೆ ಮಣ್ಣಿಗೆ ಚೇಂಜ್ ಮಾಡೋದು ಒಳ್ಳೆಯದು. ಈ ಸ್ಪೈಡರ್ ಪ್ಲ್ಯಾಂಟಲ್ಲಿ ದಾರದ ರೀತಿ ಉದ್ದ ಬಂದುಬಿಟ್ಟು ತುದಿಯಲ್ಲಿ ಪಪ್ಸ್ ಬೆಳೆದಿರುತ್ತೆ. ನಾವು ಇಷ್ಟುದ್ದನೂ ಕಟ್ ಮಾಡ್ಕೋಬೇಕಾಗಿಲ್ಲ. ಬರೀ ಈ ಪಪ್ಸ್ ಮಾತ್ರ ಕಟ್ ಮಾಡಿಬಿಟ್ಟು ಇದನ್ನು ನೀರೊಳಗಿಟ್ರೆ ಸಾಕು. ಯಾವುದೇ ಕಟ್ಟಿಂಗ್ಗಳನ್ನ ನೀರಲ್ಲಿ ಬೆಳೆಸೋದಾದರೆ ಟ್ರಾನ್ಸ್ಪರೆಂಟ್ ಆಗಿರೋ ಗ್ಲಾಸ್ನ ಯೂಸ್ ಮಾಡಿ. ಯಾಕೆ ಅಂದರೆ ಎಲ್ಲ ಕಟ್ಟಿಂಗ್ಗಳು ಚೆನ್ನಾಗಿ ಬೆಳೆಯಲ್ಲ. ಕೆಲವು ಕಟ್ಟಿಂಗ್ಗಳು ತುದಿಯಿಂದ ಕೊಳಿತಾ ಬರುತ್ತೆ. ಟ್ರಾನ್ಸ್ಪರೆಂಟ್ ಇದ್ದರೆ ನೀರಲ್ಲಿ ಕೊಳ್ತಿರೋದು ನಮಗೆ ಗೊತ್ತಾಗುತ್ತೆ, ಬೇರು ಬಂದಿರೋದು ಕೂಡ ಗೊತ್ತಾಗುತ್ತೆ. ಹಾಗಾಗಿ ಟ್ರಾನ್ಸ್ಪರೆಂಟ್ ಇರೋ ಗ್ಲಾಸ್ನ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ನೀರಲ್ಲಿ ಬೆಳೆಸೋ ಗಿಡಗಳಿಗೆ ಎಷ್ಟು ದಿನಕ್ಕೊಂದ್ಸಲ ನೀರು ಚೇಂಜ್ ಮಾಡಬೇಕು ಅನ್ನೋದು ಎಲ್ರಿಗೂ ಒಂದು ಕ್ವಶನ್ ಇರುತ್ತೆ. ಕೆಲವು ವೀಡಿಯೋಸಲ್ಲಿ ಡೈಲಿ ನೀರು ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಡೈಲಿ ನೀರು ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ವಾರದಲ್ಲಿ 2 ಸಲ ನೀರು ಚೇಂಜ್ ಮಾಡಿದರೆ ಸಾಕಾಗುತ್ತೆ. ಕೆಲವು ಕಡೆ ತುಂಬ ಹಾರ್ಡ್ ವಾಟರ್ ಇರುತ್ತೆ, ಅಂಥವರು ವಾರದಲ್ಲಿ 3 ಸಲ ನೀರು ಚೇಂಜ್ ಮಾಡಿದರೆ ಸಾಕಾಗುತ್ತೆ. ನೀರಲ್ಲಿ ಬೆಳೆಯೋ ಗಿಡಗಳಿಗೆ ಯಾವುದಾದ್ರೂ ಫರ್ಟಿಲೈಸರ್ ಹಾಕ್ಬೋದಾ ಅಂತ ನೀವು ಕೇಳೋದಾದರೆ ಯಾವುದೇ ಫರ್ಟಿಲೈಸರ್ ಹಾಕೋ ಅವಶ್ಯಕತೆ ಇರಲ್ಲ. ಬೇರುಗಳೇನಾದರೂ ಆಗಾಗ ಕೊಳಿತಾ ಇದ್ರೆ ಅಥವಾ ಫಂಗಸ್ ರೀತಿಯಾಗಿದ್ರೆ ಅಥವಾ ಎಲೆಗಳ ಮೇಲೆ ಬಿಳಿ ಚುಕ್ಕಿ ರೀತಿಯಾಗಿದ್ರೆ ನೀರಿಗೆ ಚಿಟಿಕೆಯಷ್ಟು ಅರಿಶಿನ ಹಾಕ್ಬೋದು. ನೀರಲ್ಲಿರೋ ಮಿನರಲ್ಸ್ನ ತಗೊಂಡು ಈ ಗಿಡಗಳು ಹೆಲ್ದಿಯಾಗಿ ಬೆಳೆಯುತ್ತೆ. ಹಾಗಾಗಿ ಯಾವುದೇ ಫರ್ಟಿಲೈಸರ್ ಹಾಕೋ ಅವಶ್ಯಕತೆ ಇಲ್ಲ. ನಾವು ಮಣ್ಣಲ್ಲಿರೋ ಗಿಡಗಳಿಗೆ ಫರ್ಟಿಲೈಸರ್ ಹಾಕಿದಾಗ ಆ ಫರ್ಟಿಲೈಸರ್ಗೆ ಸಪೋರ್ಟ್ ಮಾಡೋದಕ್ಕೆ ಮಣ್ಣಿರುತ್ತೆ. ಆದರೆ ನೀರಲ್ಲಿರೋ ಗಿಡಗಳಿಗೆ ಯಾವುದೇ ಸಪೋರ್ಟ್ ಇಲ್ಲದೆ ಇರೋದ್ರಿಂದ ಬೇರುಗಳು ಕೊಳೆಯೋ ಚಾನ್ಸಸ್ ಇರುತ್ತೆ ಅಥವಾ ಬೇರು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಎಲೆಗಳು ತುಂಬ ಬುಷಿಯಾಗಿ ಇನ್ನೂ ಹೆಲ್ದಿಯಾಗಿ ಬೆಳಿಬೇಕು ಅಂತ ಅಂದರೆ ಬರೀ ಎಲೆಗಳ ಮೇಲೆ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಸ್ಪ್ರೇ ಮಾಡಬಹುದು. ನಾವು ಜಾರ್ಗಳಲ್ಲಿ ಕಟ್ಟಿಂಗ್ಗಳನ್ನ ಇಟ್ಟಾಗ ಸ್ಟ್ರೈಟಾಗಿ ನಿಲ್ಲಲ್ಲ ಅಥವಾ ಒಂದೇ ಕಡೆಗೆ ನಿಲ್ಲಲ್ಲ. ಬಾಟಲ್ಗಳಲ್ಲಾದರೆ ಒಂದೇ ಕಡೆ ನಿಲ್ಲುತ್ತೆ, ಸ್ಟ್ರೈಟ್ ಆಗಿರುತ್ತೆ. ಈ ಕಟ್ಟಿಂಗ್ಗಳು ಅಲ್ಲಾಡ್ತಾ ಇದ್ರೆ ಅಥವಾ ಈ ರೀತಿ ಬಿದ್ದಾಗಿದ್ರೆ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಏನು ಮಾಡ್ಬೋದು ಅಂತ ಅಂದರೆ ನಾವು ಸ್ಯಾಲೋಪಿನ್ ಟೇಪಲ್ಲಿ ಈ ರೀತಿ ಅಂಟಿಸ್ಬಿಟ್ಟು ಕಟ್ಟಿಂಗ್ಗಳು ಸ್ಟ್ರೈಟಾಗಿ ನಿಂತ್ಕೊಳ್ಳೋ ಹಾಗೆ ಮಾಡಬಹುದು. ಕಟ್ಟಿಂಗ್ಗಳು ಒಳಗೆ ಹೋಗೋಷ್ಟು ಮಾತ್ರ ಗ್ಯಾಪ್ ಬಿಟ್ಬಿಟ್ಟು ಎರಡೂ ಕಡೆ ಟೇಪನ್ನು ಈ ರೀತಿ ಅಂಟಿಸ್ಬೇಕು. ಆವಾಗ ಕಟ್ಟಿಂಗ್ಗಳು ಸ್ಟ್ರೈಟಾಗಿ ನಿಂತ್ಕೊಳ್ಳುತ್ತೆ. ಇವಾಗ ನಾನು ತೋರಿಸ್ತಾ ಇರೋ ಪ್ಲ್ಯಾಂಟ್ ಹೆಸರು ಸಾಂಗ್ ಆಫ್ ಇಂಡಿಯಾ ಅಂತ ಅಥವಾ ಡ್ರೆಸಿನಾ ಅಂತ ಕೂಡ ಕರೀತಾರೆ. ಇದನ್ನು ಕೂಡ ನೀರಲ್ಲಿ ಇಟ್ಬಿಟ್ಟು ಬೇರು ಬರ್ಸ್ಬೋದು. ಇದ್ರ ಎಲೆಗಳ ಕಲರು ನೋಡೋಕೆ ತುಂಬ ಚೆನ್ನಾಗಿರೋದ್ರಿಂದ ನೀರಲ್ಲಿ ಇಟ್ಟಾಗ ಯಾವುದೇ ಫ್ಲವರ್ಸ್ ಜೊತೆ ಕೂಡ ಇದನ್ನು ಮ್ಯಾಚ್ ಮಾಡಬಹುದು. ಕ್ರೋಟನ್ಸ್ ಎಲೆಗಳು ನೋಡೋಕೆ ತುಂಬ ಕಲರ್ಫುಲ್ ಆಗಿರುತ್ತೆ. ಇದರಲ್ಲಿ ಬೇರೆ ಬೇರೆ ಕಾಂಬಿನೇಷನಲ್ಲಿ ಕೂಡ ಬರುತ್ತೆ. ಈ ಕ್ರೋಟನ್ ಕಟ್ಟಿಂಗ್ನ ನಾವು ಜಾರಲ್ಲಿ ಅಥವಾ ಬಾಟಲಲ್ಲಿ ಹಾಕಿಟ್ಟಾಗ ರೂಟ್ಸ್ ಮಾತ್ರ ಅಲ್ಲ, ಟೀಪಾಯ್ ಮೇಲೆ ಅಥವಾ ಟೇಬಲ್ ಮೇಲೆ ಇಟ್ಟಾಗ ಡಿಸ್ಪ್ಲೇನೂ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ಕಟ್ಟಿಂಗ್ ತಗೊಳ್ಳೋದಾದರೂ ಅದರಲ್ಲಿ 2 ಅಥವಾ 3 ಗೆಣ್ಗಳಿರಬೇಕು. ನೋಟ್ಸ್ ಅಂತ ಹೇಳ್ತಾರಲ್ಲ, ಅದು 3 ಇದ್ದರೆ 1 ನೀರೊಳಗೆ ಹೋಗುತ್ತೆ, ಇನ್ನು 2 ಮೇಲ್ಗಡೆ ಇರಬೇಕು. ನಾನಿಲ್ಲಿ ಮನಿ ಪ್ಲ್ಯಾಂಟ್ ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಲ್ಲ, ಇದನ್ನೇ ನೋಟ್ಸ್ ಅಂತ ಹೇಳ್ತಾರೆ. ಇದರಲ್ಲಿ 1 ನೀರೊಳಗೆ ಹೋಗಿದ್ರೆ 2 ಮೇಲ್ಗಡೆ ಇರಬೇಕು. ನೀರಿಂದ ಹೊರಗಡೆ ಇರುವಂಥ ಶೂಟ್ಸಲ್ಲಿ 2 ಎಲೆಗಳಾದರೂ ಇರಬೇಕು. ಎಲೆಗಳು ನೀರೊಳಗೆ ಹೋದರೆ ಕಟ್ಟಿಂಗ್ ಕೊಳೆಯೋಕ್ಕೆ ಶುರುವಾಗುತ್ತೆ. ಹಾಗಾಗಿ ನಾನು ಕೆಳಗಡೆ ಇರುವಂಥ ಎಲೆಗಳನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಮನಿ ಪ್ಲ್ಯಾಂಟ್ ಅಥವಾ ಯಾವುದೇ ಸಾಫ್ಟ್ ಇರುವಂಥ ಕಟ್ಟಿಂಗ್ ತಗೊಂಡಾಗ
ಮಿನಿಮಮ್ 3 ಇಂಚ್ ಆದರೂ ಇರಬೇಕು. ಸಾಫ್ಟ್ ಸ್ಟೆಮ್ ಇರೋ ಅಂಥ ಕಟ್ಟಿಂಗ್ಗಳನ್ನ ತಗೊಂಡಾಗ ಆ ಕಟ್ಟಿಂಗ್ ಮುಂದೆ ಉದ್ದ ಬೆಳ್ಕೊಂಡು ಹೋಗುತ್ತೆ. ನಾವು ಸಾಂಗ್ ಆಫ್ ಇಂಡಿಯಾ ಮತ್ತು ಕ್ರೋಟನ್ಸ್ನ ಕಟ್ಟಿಂಗ್ ತಗೊಂಡಾಗ ಅದು ಉದ್ದ ಬೆಳೆಯಲ್ಲ, ರೂಟ್ಸ್ ಮಾತ್ರ ಚೆನ್ನಾಗಿ ಬೆಳೆಯುತ್ತೆ. ಹಾಗಾಗಿ ನಾವು ಕ್ರೋಟನ್ಸ್ ಮತ್ತು ಸಾಂಗ್ ಆಫ್ ಇಂಡಿಯಾ ಕಟ್ಟಿಂಗ್ ತಗೊಂಡಾಗ ಮಿನಿಮಮ್ 5 ಇಂಚ್ ಆದರೂ ಉದ್ದ ಇರಬೇಕು. ಮನಿ ಪ್ಲ್ಯಾಂಟ್ ಕಟ್ಟಿಂಗಲ್ಲಿ ನೋಟ್ಸ್ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ, ದೂರಕ್ಕೆ ಈ ರೀತಿ ಗ್ಯಾಪ್ ಬಿಟ್ಬಿಟ್ಟಿರುತ್ತೆ. ಆದರೆ ಕ್ರೋಟನ್ಸ್ ಮತ್ತು ಸಾಂಗ್ ಆಫ್ ಇಂಡಿಯಾದಲ್ಲಿ ಪಕ್ಕನೇ ಇರುತ್ತೆ. ಈ ಕಟ್ಟಿಂಗ್ಗಳಲ್ಲಿ ಪಕ್ಕನೇ ತುಂಬ ನೋಟ್ಸ್ ಇರುತ್ತೆ. ಹಾಗಾಗಿ ನೀವು ಎಲ್ಲಿ ಬೇಕಾದರೂ ಇದನ್ನು ಕಟ್ಟಿಂಗ್ ತಗೋಬಹುದು. ಜೇಡ್ ಪ್ಲ್ಯಾಂಟ್ನ ಕೂಡ ನೀರಲ್ಲಿ ಇಟ್ಬಿಟ್ಟು ಬೇರು ಬರಿಸ್ಬೋದು. ನೀರಲ್ಲಾಗಲಿ ಮಣ್ಣಲ್ಲಾಗಲಿ ಎರಡೂ ಕಡೆ ತುಂಬ ಫಾಸ್ಟಾಗಿ ಬೆಳೆಯುತ್ತೆ ಇದು. ಒಂದು ಎಲೆನ ನೀರಲ್ಲಿ ಇಟ್ಬಿಟ್ಟು ಬೇರು ಬರೆಸೋವಂಥ ಗಿಡಗಳು ಕೂಡ ಇದೆ. ಅದು ಯಾವ್ಯಾವುದು ಅಂತ ಅಂದರೆ, ಸ್ನೇಕ್ ಪ್ಲ್ಯಾಂಟ್ನ ನೀವು ಬರೀ ಒಂದು ಎಲೆಯಿಂದನೇ ಬೆಳಿಬೋದು. ಒಂದು ಎಲೆಯಲ್ಲಿ 3 ಕಟ್ಟಿಂಗ್ ಆಗಿ ಕೂಡ ತಗೋಬಹುದು. ಸ್ನೇಕ್ ಪ್ಲ್ಯಾಂಟ್ದು ಈ ರೀತಿ ಒಂದು ಎಲೆ ಇದ್ದರೆ ಇದರಲ್ಲಿ ಇಷ್ಟಿಷ್ಟೇ ದೂರಕ್ಕೆ ಒಂದೊಂದು ಕಟ್ಟಿಂಗ್ ಆಗಿ ತಗೋಬಹುದು. ಉದ್ದ ಇರುವಂಥ ಎಲೆ ಆದರೆ ನೀವು 5-6 ಕಟ್ಟಿಂಗ್ ಕೂಡ ತಗೋಬಹುದು. ಝೀಝಿ ಪ್ಲ್ಯಾಂಟನ್ನು ಕೂಡ ಒಂದು ಎಲೆಯಿಂದನೇ ಬೆಳಿಬೋದು. ಒಂದು ಎಲೆನ ನೀರಲ್ಲಿ ಇಟ್ಬಿಟ್ಟು ಬೇರು ಬರೆಸ್ಬೋದು. ಆದರೆ ತುಂಬ ಸ್ಲೋ ಆಗಿ ಬೆಳೆಯೋದ್ರಿಂದ ತುಂಬ ಟೈಮ್ ತಗೊಳುತ್ತೆ. ಝೀಝಿ ಪ್ಲ್ಯಾಂಟ್ನ ಬೆಳೆಯೋದಕ್ಕೆ ತುಂಬಾ ಪೇಷನ್ಸ್ ಬೇಕಾಗುತ್ತೆ. ಮಣ್ಣಲ್ಲಾಗಲಿ ನೀರಲ್ಲಾಗಲಿ ತುಂಬ ಸ್ಲೋ ಆಗಿ ಬೆಳೆಯುತ್ತೆ. ರಬ್ಬರ್ ಪ್ಲ್ಯಾಂಟ್ ಎಲೆ ಕೂಡ ಒಂದು ಎಲೆಯಿಂದ ನೀರಲ್ಲಿ ಇಟ್ಬಿಟ್ಟು ಬೇರು ಬರೆಸ್ಬೋದು. ಇದನ್ನು ಯಾವ ರೀತಿ ಬೇರು ಬರೆಸೋದು ಅಂತ ರಬ್ಬರ್ ಪ್ಲ್ಯಾಂಟ್ದೇ ವಿಡಿಯೋ ಇದೆ ನನ್ನ ಚಾನಲ್ನಲ್ಲಿ, ಅದರಲ್ಲಿ ನಾನು ತೋರಿಸಿದ್ದೀನಿ. ಯಾವುದೇ ಕಟ್ಟಿಂಗ್ನ ನೀರಲ್ಲಿ ಬೆಳೆಸೋದಿದ್ರು ಕ್ಲೀನ್ ಇರೋ ನೀರನ್ನೇ ಹಾಕಬೇಕು. ಜಾರ್ನ 15 ದಿನಕ್ಕೊಂದ್ಸಲ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ತಾ ಇರಬೇಕು. ಟ್ರಾನ್ಸ್ಪರೆಂಟ್ ಜಾರ್ಗಳಲ್ಲಿ ರೂಟ್ಸ್ ಎಷ್ಟು ಉದ್ದ ಬೆಳೆದಿದೆ ಅನ್ನೋದು ನಮಗೆ ಕಾಣಿಸ್ತಾ ಇರುತ್ತೆ. ಮನಿ ಪ್ಲ್ಯಾಂಟ್ ಬಳ್ಳಿಗಳಲ್ಲಿ 2-3 ಇಂಚ್ ರೂಟ್ಸ್ ಬಂದ ತಕ್ಷಣ ಅದನ್ನು ನೀವು ಮಣ್ಣಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಕಟ್ಟಿಂಗ್ಗಳು ತುಂಬ ದಿನ ನೀರಲ್ಲಿಟ್ರೂ ಕೊಳ್ತಾಗುತ್ತೆ. ಹಾಗಾಗಿ ನೀವು ಮಣ್ಣಿಗೆ ಚೇಂಜ್ ಮಾಡ್ಬೋದು. ಕ್ರೋಟನ್ಸ್ ಮತ್ತು ಸಾಂಗ್ ಆಫ್ ಇಂಡಿಯಾ ಈ ರೀತಿ ಹಾರ್ಡ್ ಕಟ್ಟಿಂಗ್ಸ್ ಇರುತ್ತಲ್ಲ, ಇದನ್ನು ನೀವು 1 ವರ್ಷ ತನಕ ನೀರೊಳಗೆ ಇಟ್ಟರೂ ಕೂಡ ಏನೂ ಆಗಲ್ಲ. ಸ್ಪೈಡರ್ ಪ್ಲ್ಯಾಂಟ್ ಕೂಡ ಅಷ್ಟೇ, ನಾವು ಎಷ್ಟು ದಿನ ನೀರಲ್ಲಿ ಇಡ್ತೀವಿ ಅಷ್ಟು ಉದ್ದ ಬೇರು ಬೆಳೀತಾ ಇರುತ್ತೆ. 1 ವರ್ಷ ಆದರೂ ಕೂಡ ಏನೂ ಆಗಲ್ಲ. ನಾವು ಬೇರುಗಳನ್ನ ಕಟ್ ಮಾಡಿಬಿಟ್ಟು ಪುನಃ ಅದನ್ನು ಮತ್ತೆ ಬೇರು ಬರ್ಸೋದಕ್ಕೆ ಇಡಬಹುದು. ಸಾಫ್ಟ್ ಸ್ಟೆಮ್ ಇರೋಂಥ ಯಾವುದೇ ಬಳ್ಳಿಗಳು ಒಂದೊಂದು ಸಲ ನೀರಲ್ಲಿ ಜಾಸ್ತಿ ದಿನ ಇಟ್ಟಾಗ ಕಟ್ಟಿಂಗ್ಗಳು ಕೆಳಗಡೆಯಿಂದ ಕೊಳಿತಾ ಬರುತ್ತೆ. ನಾವು ಅವಾಗ ಮಣ್ಣಿಗೆ ಹಾಕಿಬಿಟ್ಟು ಅದರಲ್ಲೇ ನಾವು ಕಟ್ಟಿಂಗ್ನ ತೆಗೆದ್ಬಿಟ್ಟು ಪುನಃ ನೀರಲ್ಲಿ ಕೂಡ ಇಡಬಹುದು. ಇಂಗ್ಲಿಷ್ ಐವಿ ಇದು ಮಾಸ್ಟಿಕಲ್ಲಿ ಹಬ್ಬಿಸ್ಬಿಟ್ಟು ಕೂಡ ಬೆಳಿಬೋದು, ಅಥವಾ ಹ್ಯಾಂಗಿಂಗ್ ಪಾಟಲ್ಲಿ ಕೆಳಗಡೆ ಇಳೆ ಬೀಳಿಸ್ಬಿಟ್ಟು ಕೂಡ ಬೆಳಿಬೋದು. ಎರಡೂ ರೀತಿ ಈ ಬಳ್ಳಿನ ಬೆಳಿಬೋದು. ಇದನ್ನು ಕೂಡ ನೀರಲ್ಲಿ ಇಟ್ಬಿಟ್ಟು ಬೇರು ಬರೆಸಬಹುದು. ಸಮ್ಮರಲ್ಲಿ ನೀರಲ್ಲೇ ಇಟ್ಬಿಟ್ಟು ಬೆಳೆಸೋ ಅಂಥ ಗಿಡ ಅಂತ ಅಂದರೆ ಪುದೀನ ಗಿಡ ಎಕ್ಸ್ಟ್ರೀಮ್ ಹೀಟಲ್ಲಿ ಚೆನ್ನಾಗಿ ಬೆಳೆಯಲ್ಲ. ಹಾಗಾಗಿ ನಾವು ಇವಾಗ ಸಮ್ಮರ್ ಮುಗಿಯೋವರೆಗೆ ಏನು ಮಾಡ್ಬೋದು, ಇದ್ರದ್ದು ಚಿಕ್ಕ ಕಟ್ಟಿಂಗ್ನ ತಗೊಂಡು ನೀರಲ್ಲಿ ಇಟ್ಬಿಟ್ಟು ಬೆಳೆಸ್ತಾ ಇರ್ಬೋದು. ಜೂನ್ ತಿಂಗಳು ಶುರುವಾಗೋವರೆಗೆ ಹಾಗೆ ಮಾಡ್ಬೋದು. ಆಮೇಲೆ ಬೇಕಾದರೆ ಮಣ್ಣಿಗೆ ಶಿಫ್ಟ್ ಮಾಡಬಹುದು. ನೀರಲ್ಲೇ ಬೆಳೆಯುವಂಥ ತುಂಬ ಪಾಪ್ಯುಲರ್ ಆಗಿರುವಂಥ ಪ್ಲ್ಯಾಂಟ್ ಲಕ್ಕಿ ಬ್ಯಾಂಬೋ. ಆದರೆ ನಾನು ಈ ವಿಡಿಯೋದಲ್ಲಿ ಸಮ್ಮರಲ್ಲಿ ಬರೀ ಕಟ್ಟಿಂಗ್ನ ಮಾತ್ರ ನೀರಲ್ಲಿ ಇಟ್ಬಿಟ್ಟು ಯಾವ್ಯಾವ ಕಟ್ಟಿಂಗ್ನ ಬೆಳಿಬೋದು ಅನ್ನೋದನ್ನು ತೋರಿಸಿದ್ದೀನಿ. ನೀವು ಯಾವುದೇ ಕಟ್ಟಿಂಗ್ ಬೆಳೆಯೋದಿದ್ರೂ ತುಂಬ ಬ್ರೈಟ್ ಆಗಿರೋ ಬೆಳಕಿರೋ ಅಂಥ ಕಡೆನೇ ಇಡಬೇಕು. ಇದರಲ್ಲಿ ನಾನು ತೋರಿಸಿರೋ ಎಲ್ಲ ಗಿಡಗಳು ಮನೆ ಒಳಗಡೆ ಇಂಡೋರಲ್ಲೇ ಬೆಳೆಯೋದು, ಹಾಗೆ ಜಾರಲ್ಲೇ ಬೆಳೆಯುವಂಥ ಗಿಡಗಳಾಗಿರೋದ್ರಿಂದ ಕತ್ಲೆಯಲ್ಲಿ ಕೂಡ ಇಡಬಾರ್ದು. ಎಲೆಗಳು ತುಂಬ ಬುಷಿಯಾಗಿ ಹೆಲ್ದಿಯಾಗಿ ಬೆಳಿಬೇಕು ಅಂತಂದರೆ ಬ್ರೈಟ್ ಲೈಟ್ ಇರೋ ಅಂಥ ಏರಿಯಾಗಳಲ್ಲಿ ಇಡಬೇಕು. ವಿಂಡೋ ಸೈಡಲ್ಲಿ ಇಡಬೇಕು, ಅಥವಾ ಟೀಪಾಯ್ ಮೇಲೆ ತುಂಬ ಬೆಳಕು ಬರೋ ಕಡೆನೇ ಇಡಬೇಕು. ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ. ಇವಾಗ ಟೆಂಪ್ರೇಚರ್ ಎಷ್ಟು ಜಾಸ್ತಿ ಇದೆ ಅಂತ ನಿಮಗೆಲ್ಲ ಗೊತ್ತು. ನಾವಿವಾಗ ಯಾವುದೇ ಗಿಡನ ಮಣ್ಣಲ್ಲಿ ನೆಟ್ರೂ ಆ ಗಿಡ ಸುಟ್ಟೋದಾಗುತ್ತೆ ಅಥವಾ ಸತ್ತೋಗುತ್ತೆ. ಆದರೆ ನೀರಲ್ಲಿ ಬೆಳೆಯುವಂಥ ಕಟ್ಟಿಂಗ್ಗಳು ಇವಾಗ ಸಕ್ಸಸ್ ಆಗುತ್ತೆ. ನೀರಲ್ಲಿ ಯಾವುದೇ ಕಟ್ಟಿಂಗ್ ಆದರೂ ರೂಟ್ಸ್ ಬರೋದಕ್ಕೆ 3-4 ವಾರಗಳು ಬೇಕಾಗುತ್ತೆ. ಅಷ್ಟರೊಳಗೆ ಮಳೆಗಾಲ ಹತ್ತಿರ ಬರ್ತಾ ಇರುತ್ತೆ. ಆವಾಗ ನೀವು ಆ ರೂಟ್ಸ್ ಬಂದಿರೋ ಕಟ್ಟಿಂಗ್ಗಳನ್ನ ನೀವು ಮಣ್ಣಿಗೆ ಶಿಫ್ಟ್ ಮಾಡ್ಬೋದು. ನೀರಲ್ಲಿ ಬೇರು ಬರೆಸೋಂಥ ಕಟ್ಟಿಂಗ್ಗಳು ಇದಿಷ್ಟೇ ಅಲ್ಲ. ಇವಾಗ ನನ್ನ ಹತ್ರ ಇರೋ ಗಿಡಗಳನ್ನ ಮಾತ್ರ ನಾನು ತೋರಿಸಿದ್ದೀನಿ. ಇನ್ನೂ ಸಾಕಷ್ಟು ಗಿಡಗಳಿದೆ. ಆ ಗಿಡಗಳನ್ನೂ ಕೂಡ ನೀವು ನೀರಲ್ಲಿ ಬೇರು ಬರೆಸ್ಬೋದು. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.